ಅಧ್ಯಾಯದ 18ನೇ ಶ್ಲೋಕ. ಉದಾರಾ ಸರ್ವ ಏವೈತೆ ಜ್ಞಾನೀತ್ವಾತ್ಮೈವ ಮೇ ಮತಂ ಆಸ್ಥಿತಸ್ತ ಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ. ಉದಾರಾಹ ಸರ್ವೇ ಏವ, ಅದು ಬಿಡಿಸಿದಾಗ ಸರ್ವೇ ಏವ, ಒಟ್ಟು ಮಾಡಿ ಹೇಳುವಾಗ ಸರ್ವ ಏವ ಅಂತ ಬಿಡಿಸ್ಕೊಂಡಾಗ ಸರ್ವೇ ಏವ ಏತೆ ಜ್ಞಾನಿ ತು ಆತ್ಮ ಏವ ಮೇ ಮತಂ ಆಸ್ಥಿತಃ ಸಹ ಹಿ ಯುಕ್ತಾತ್ಮ ಮಾಮೇವ ಮಾಂ ಏವ ಅನುತ್ತಮಾಂ ಗತಿಂ. ಒಟ್ಟು ಯಾರು ನನ್ನನ್ನ ಸೇವೆ ಮಾಡ್ತಾರೆ ಅನ್ನೋದನ್ನ ಕೃಷ್ಣ ಹೇಳ್ದ. ಚತುರ್ವಿಧಾಃ ಭಜಂತೆ ಮಾಂ ಅರ್ಥಃ ಜಿಜ್ಞಾಸುಃ ಅರ್ಥಾರ್ಥಿ ಜ್ಞಾನೀಚ. 4 ರೀತಿಯಾಗಿರ್ತಕ್ಕಂಥ ಜನರನ್ನ ಆರಾಧಿಸ್ತಾರೆ. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತರು ವಿಶಿಷ್ಯತೆ ಅಂತ ಹೇಳಿ, ಈ 4 ರೀತಿಯಾದಂಥ ಭಕ್ತ ವರ್ಗದಲ್ಲಿ ಜ್ಞಾನಿ ಬಹಳ ಎತ್ತರದವನು, ಅವನು ಬಹಳ ಶ್ರೇಷ್ಠ ಎಂತಕ್ಕಂಥ ವಿಚಾರವನ್ನು ಕೂಡ ಹೇಳ್ದ. ಜ್ಞಾನಿ ಶ್ರೇಷ್ಠ ಅಂತ ಹೇಳಿದ್ರೆ ಉಳಿದೋರೆಲ್ಲರೂ ಕೂಡ ಕನಿಷ್ಠನ? ಹಾಗಾದ್ರೆ ಜ್ಞಾನಿಗಳು ಮಾತ್ರ ಉತ್ತಮ. ಏನೋ ದೇವರೇ ನನ್ನ ಕಷ್ಟ ಪರಿಹಾರ ಮಾಡುವಂತ ಸಂಕಟ ಬಂದಾಗ ವೆಂಕಟರಮಣ ಅಂತ ದೇವರ ಹತ್ರ ಓಡೋರು, ಅಥವಾ ಎರಡನೇ ಅವನು ಜಿಜ್ಞಾಸು, ದೇವರ ಬಗ್ಗೆ ತಿಳಿಬೇಕು, ದೇವರು ಅಂದ್ರೆ ಯಾರು ಅಂತ ತಿಳಿಬೇಕು ಅಂತ ಒಂದು ಕುತೂಹಲದಿಂದ ದೇವರನ್ನ ಹುಡುಕಿಕೊಂಡು ಹೊರಟವನು, ಅಥವಾ ಏನೋ ಒಂದು ಸಂಪತ್ತನ್ನ ಬಯಸಿ ದೇವರ ಹತ್ರ ಹೋಗುವವನು. ಉದಾಹರಣೆಗೆ ಪ್ರಹ್ಲಾದನ ಮುಂದೆ ಭಗವಂತ ನರಸಿಂಹದೇವರ ಪ್ರತ್ಯಕ್ಷರಾಗಿ ಏನು ಬರಬೇಕು ಅಂತ ಕೇಳಿದಾಗ, ನನ್ನ ತಂದೆಯ ಅಪರಾಧಗಳೆಲ್ಲವನ್ನು ಕೂಡ ಮನ್ನಿಸು, ಅವನನ್ನು ಉದ್ಧಾರ ಮಾಡು ಅಂತ ಕೇಳ್ತಾನೆ. ಇದು ಒಂದು ಅರ್ಥವೇ ಸಂಪತ್ತೇ. ಸಂಪತ್ತನ್ನು ಬರೀ ದುಡ್ಡು ಅಂತಲ್ಲ, ತನ್ನ ತಂದೆಯ ಕಷ್ಟ ನಷ್ಟಗಳು ದೂರವಾಗಲಿ, ಅವನಿಗಿದ್ದಂತಹ ಅಜ್ಞಾನ ದೂರವಾಗಲಿ ಅಂತ ಪ್ರಾರ್ಥನೆ ಮಾಡಿದ ಪ್ರಹ್ಲಾದ. ಅರ್ಥವನ್ನ, ಸಂಪತ್ತನ್ನ ಬೇಡದ, ಅಜ್ಞಾನವನ್ನ ಪರಿಹಾರ ಮಾಡಿ ಜ್ಞಾನ ಕೊಡುದೇವ, ಅವನಿಗೆ ಒಳ್ಳೆ ಬುದ್ಧಿ ಕೊಡುದೇವ ಅಂತ ಪ್ರಾರ್ಥನೆ ಮಾಡದ ಪ್ರಹ್ಲಾದ. ಹಾಗಾದ್ರೆ ಪ್ರಹ್ಲಾದನು ಕೂಡ ಕನಿಷ್ಠನ ಅಂತ ನಮಗೊಂದು ಸಂದೇಹ ಬರುತ್ತೆ. ಅದಕ್ಕೋಸ್ಕರ ಕೃಷ್ಣ ಹೇಳ್ತಕ್ಕಂಥದ್ದು ಏತೇ ಸರ್ವೇ ಉದಾರಾಹ ಏವ, ಏತೇ ಸರ್ವೇ ಅರ್ಥಃ ಜಿಜ್ಞಾಸುಹು ಅರ್ಥಾರ್ಥಿ ಜ್ಞಾನಿ, ಈ 4 ಕ್ಯಾಟಗರಿಯವರು ಕೂಡ ಉದಾರಾಹ. ಉದಾರಾಹ ಶಬ್ದಕ್ಕರ್ಥ ಏನು ಅಂದ್ರೆ ಎಲ್ಲರೂ ಕೂಡ ಶ್ರೇಷ್ಠರೇ, ಅವನು ಕನಿಷ್ಠ ಇವನು ಗರಿಷ್ಠ ಅಂತಲ್ಲ. ದೇವರಲ್ಲಿ ಭಕ್ತಿ ಮಾಡ್ತಾ ಇದ್ದಾರೆ, ಭಗವಂತನ ಭಕ್ತರು ಅಂದ್ರೆ ಮುಗಿತು, ಅವರೆಲ್ಲರೂ ಕೂಡ ಉತ್ಕೃಷ್ಟರೇ. ಸರ್ವೇ ಏವ ಉದಾರಾಹ, ಎಲ್ಲರೂ ಕೂಡ ಉದಾರರೇ ಆಗಿದ್ದಾರೆ. ತು ಆದರೆ ಜ್ಞಾನೀತು ಆತ್ಮ ಏವ ಮೇ ಮತಂ, ಆದರೆ ಜ್ಞಾನಿ ಇದ್ದಾನಲ್ಲ ಅವನು ನನಗೆ ಅತ್ಯಂತ ಆತ್ಮೀಯ. ಜ್ಞಾನಿ ಅಂದ್ರೆ ಜ್ಞಾನಿ ಏಕಭಕ್ತರು ವಿಶಿಷ್ಯತೆ ಅಂತ ಹಿಂದೆ ಹೇಳಿ ಜ್ಞಾನಿಯನ್ನ ಎತ್ತರದ ಸ್ಥಾನದಲ್ಲಿ ಕೂರಿಸ್ದ. ಭಗವತ್ ತತ್ವಜ್ಞಾನಿ ಎತ್ತರದ ಸ್ಥಾನದಲ್ಲಿ ಇದ್ದಾನೆ, ಉಳಿದವರೆಲ್ಲರೂ ಒಬ್ಬ ಎತ್ತರದಲ್ಲಿದ್ದಾನೆ ಅಂದ್ರೆ ಉಳಿದವರೆಲ್ಲರೂ ಕೂಡ ಪೂರ್ತಿ ಅಧಮರು ನಿಕೃಷ್ಟರು ಅಂತ ಅರ್ಥ ಅಲ್ಲ, ಅವರೆಲ್ಲರೂ ಕೂಡ ಶ್ರೇಷ್ಠರೇ. ಆದ್ರೆ ಜ್ಞಾನಿ ಬಹಳ ಎತ್ತರದಲ್ಲಿರೋರು. ಯಾಕಂದ್ರೆ ಜ್ಞಾನಿ ಆಗಬೇಕು ಅಂತ ಆದ್ರೆ ಒಂದು ದಿವಸದ ಒಂದು ಸಾಧನೆ ಅಲ್ಲ. ನಮ್ಮ ಮುಂದಿನ ಶ್ಲೋಕ ಸ್ಪಷ್ಟ ಗೊತ್ತಾಗತ್ತೆ. 1 ದಿವಸ, 1 ತಿಂಗಳು, 1 ಜನ್ಮದಲ್ಲಿ ಒಬ್ಬ ಜ್ಞಾನಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಬಹಳ ಪ್ರಯತ್ನ ಬೇಕು, ಬಹಳ ಪರಿಶ್ರಮ ಬೇಕು. ಅಂದ್ರೆ ಆ ಪರಿಶ್ರಮಕ್ಕನುಗುಣವಾಗಿ ಭಗವಂತ ಜ್ಞಾನಿಯನ್ನ ಒಂದು ಎತ್ತರದ ಸ್ಥಾನದಲ್ಲಿಟ್ಟಿದ್ದಾನೆ. ಜ್ಞಾನಿ ಆತ್ಮ ಏವ, ಆತ್ಮ ಏವ ಅಂದ್ರೆ ನಾನೇ ಜ್ಞಾನಿಯನ್ನ. ಜ್ಞಾನಿ ಅಂದ್ರೆ ನಾನೇ ಸಾಕ್ಷಾತ್ ಅಂತ ಹೇಳ್ತಾನೆ. ನಾವು ದೇವರನ್ನ ಯಾರು ನೋಡಿದೀವ? ಯಾರು ನಾವು ದೇವರನ್ನ ನೋಡಿಲ್ಲ. ಒಬ್ಬ ಜ್ಞಾನಿಯನ್ನ ನೋಡಿದ್ರೆ ಸಾಕ್ಷಾತ್ ಭಗವಂತನನ್ನ ನೋಡಿದಾಗೆ ಅನ್ನೋದಿದ್ರ ಅಭಿಪ್ರಾಯ. ಜ್ಞಾನೀತು ಆತ್ಮ ಏವ, ನಾನೇ ಜ್ಞಾನಿಯಾಗಿದ್ದೆ, ನಾನು ಜ್ಞಾನಿಯ ರೂಪದಲ್ಲಿ ಜಗತ್ತಿನಲ್ಲಿ ಕಾಣಿಸಿಕೊಳ್ತೇನೆ. ಇದು ನಮ್ಮ ಕಲಿಯುಗದ ಮನುಷ್ಯರಿಗೆ, ನಮ್ಮೆಲ್ಲರಿಗೂ ಬಹಳ ಹತ್ತಿರವಾದ ಮಾತು ಇದು. ಯಾಕೆ ಅಂತ ಹೇಳಿದ್ರೆ ದೇವರು 3 ಯುಗದಲ್ಲಿ ಮಾತ್ರ ಅವತಾರ ಮಾಡೋದು. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ. ಭಗವಂತನ ಹೆಸರೇ ತ್ರಿಯುಗ ಹೂತಿ, 3 ಯುಗದಲ್ಲಿ ಅವತಾರ ಮಾಡೋನು ಅಂತ. ಕಲಿಯುಗದಲ್ಲಿ ದೇವರ ಅವತಾರ ಕೃತಯುಗದಲ್ಲಾಗಬೇಕಾದ್ರೆ ವೇದವ್ಯಾಸಾದಿ ಅನೇಕ ಮತ್ಸ್ಯಕೂರ್ಮಾದಿ ಅನೇಕ ರೂಪಗಳನ್ನ ಭಕ್ತರು ಕಂಡು ಉದ್ಧಾರ ಆಗಿದ್ದಾರೆ. ತ್ರೇತಾಯುಗದಲ್ಲಿ ಸಾಕ್ಷಾತ್ ಶ್ರೀರಾಮಚಂದ್ರ ಮನುಷ್ಯರ ಮಧ್ಯದಲ್ಲೇ ಮನುಷ್ಯನಾಗಿ ಇದ್ದುಕೊಂಡು ಅನುಗ್ರಹ ಮಾಡಿದ್ದಾನೆ. ದ್ವಾಪರ ಯುಗದಲ್ಲಂತೂ ಶ್ರೀಕೃಷ್ಣ ಪರಮಾತ್ಮ ಎಲ್ಲರ ಮಧ್ಯದಲ್ಲಿ ಒಬ್ಬ ಗೋಪಾಲಕನಾಗಿದ್ದು ಭಕ್ತರನ್ನು ಉದ್ಧಾರ ಮಾಡಿದ್ದಾನೆ. ಕಲಿಯುಗದಲ್ಲಿ ನಾವು ದೇವರನ್ನ ಸಾಕ್ಷಾತ್ತಾಗಿ ನೋಡೋದಿಲ್ಲ. ಕಲಿಯುಗ ಮುಗಿಯುವಾಗ ಕಲ್ಕಿ ಅವತಾರ ಆಗತ್ತೆ ಹೊರತು ಕಲಿಯುಗದ ಆದಿಯಲ್ಲಾಗ್ಲಿ ಮಧ್ಯದಲ್ಲಾಗ್ಲಿ ದೇವರ ಅವತಾರ ಆಗೋದಿಲ್ಲ.
ಮತ್ತೆ ಹೇಗೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡುವುದು, ನಾವು ದೇವರ ಅನುಗ್ರಹಕ್ಕೆ ಪಾತ್ರರಾಗೋದು ಹೇಗೆ ಅಂದ್ರೆ ಜ್ಞಾನೀತು ಆತ್ಮ ಏವ. ಜ್ಞಾನಿಗಳಿದ್ದಾರಲ್ವಾ, ಇವತ್ತು ರಾಘವೇಂದ್ರ ಸ್ವಾಮಿಗಳಿರಬಹುದು, ವಾದರಾಜರಿರಬಹುದು, ಹೀಗೆ ಅನೇಕ ಮಹನೀಯರು, ಆಚಾರ್ಯ ಮಧ್ವರು, ಜಯತೀರ್ಥರಿರಬಹುದು, ವಿಜಯಧ್ವಜ ತೀರ್ಥರು, ಅನೇಕ ಮಹಾತ್ಮರು ನಮ್ಮ 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 ಗುರುಮಠದ ಅನೇಕ ಗುರುಗಳು, ಅವರೆಲ್ಲ ಜ್ಞಾನಿಗಳು ಅಲ್ವಾ. ಭಗವಂತನ ತತ್ವಜ್ಞಾನವನ್ನ ನಿರಂತರವಾಗಿ ಪಡೆಯುವ ಪ್ರಯತ್ನದಲ್ಲಿ ಇರತಕ್ಕಂಥವ್ರು, ದೇವರ ಧ್ಯಾನವನ್ನ ಮಾಡತಕ್ಕಂಥ ದೊಡ್ಡ ಜ್ಞಾನಿಗಳು. ಅವರನ್ನ ಕಂಡ್ರೆ ನಾವು ದೇವರನ್ನ ಕಂಡ ಹಾಗೆ. ಹಾಗೆ ಎಷ್ಟೋ ನಮ್ಮ ಗುರುಗಳು ಒಳ್ಳೆ ದೇವರ ಬಗ್ಗೆ ಶಾಸ್ತ್ರ ಪುರಾಣ ಎಲ್ಲ ತಿಳ್ಕೊಂಡಿರ್ತಾರೆ, ಅವರನ್ನ ಕಂಡ್ರೆ ನಾವು ದೇವರನ್ನ ಕಂಡ ಹಾಗೆ. ಹಾಗಾಗಿ ಅವರಲ್ಲಿ ದೇವರನ್ನ ಕಂಡು ಅವರ ಆದರ ಆತಿಥ್ಯಗಳನ್ನ ಮಾಡಬೇಕು, ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು. ನಾನೀತು ಆತ್ಮ ಇವ, ಸಾಕ್ಷಾತ್ ನಾನೇ ಆಗಿದ್ದೇನೆ ಅಂದ್ರೆ ನನಗೆ ಅತ್ಯಂತ ಆತ್ಮೀಯ ಅಂತ ಅರ್ಥ. ಆತ್ಮ ಇವ ಶಬ್ದಕ್ಕೊಂದರ್ಥ ನಾನೇ ಜ್ಞಾನಿಯ ರೂಪದಲ್ಲಿ ಪ್ರಕಟನಾಗಿದ್ದೇನೆ ಅಂತ ಒಂದರ್ಥ. ನನ್ನ ಇನ್ನೊಂದು ರೂಪ ಅದು ಜ್ಞಾನಿ. ಮತ್ತೊಂದರ್ಥ ನನಗೆ ಜ್ಞಾನಿ ಅತ್ಯಂತ ಆತ್ಮೀಯ. ಇವರೆಲ್ಲರೂ ನನ್ನ ಭಕ್ತರೇ. ಆರ್ತಃ ಜಿಜ್ಞಾಸು ಅರ್ಥಾರ್ಥಿ, ಈ ಮೂರೂ ಜನ ನನ್ನ ಭಕ್ತರೇ ಆಗಿದ್ದರೂ ಕೂಡ, ಉದಾರರೇ, ಇವರೆಲ್ಲರೂ ಕೂಡ ಯೋಗ್ಯರೇ ಆಗಿದ್ದರೂ ಕೂಡ ಜ್ಞಾನಿ ನನಗೆ ಅತ್ಯಂತ ಆತ್ಮೀಯ. ಆತ್ಮ ಏವ ಮೇ ಮತಂ ಅಂದ್ರೆ ವಸ್ತುತಃ ಅಲ್ಲಿರೋದು ಆತ್ಮ ಏವ, ಆತ್ಮ ಶಬ್ದಕ್ಕೆ ನಾನು ಅಂತ ಅರ್ಥ. ನಾನೇ ಅದರನ್ನು ನಾನು ಮತ್ತು ಜ್ಞಾನಿ ಇಬ್ರು ಕೂಡ ಒಂದೇ. ಅಭೇದ ವ್ಯವಹಾರ ಕಾಣುತ್ತೆ. ಅಭೇದ ಅಂದ್ರೇನು? ಐಕ್ಯ. ದೇವರೇ ಜ್ಞಾನಿ, ಜ್ಞಾನಿಯೇ ದೇವರು ಅನ್ನೋ ರೀತಿಯಲ್ಲಿ ಕಾಣುತ್ತೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ದೇವರಿಗೆ ಅತ್ಯಂತ ಪ್ರಿಯರಾದವರು ಜ್ಞಾನಿ, ಅತ್ಯಂತ ಆತ್ಮೀಯನಾದವನು ಜ್ಞಾನಿ ಅನ್ನೋ ಅಭಿಪ್ರಾಯದಲ್ಲಿ ಈಗ ಆತ್ಮ ಏವ, ನಾನೇ ಜ್ಞಾನಿ ಅಂತ ಹೇಳಿ. ವಸ್ತುತಃ ಜ್ಞಾನಿ ಬೇರೆ, ಭಗವಂತ ಬೇರೆನೆ. ನಾವು ಭಗವಂತನನ್ನ ಜ್ಞಾನಿಯ ರೂಪದಲ್ಲಿ, ಆ ಜ್ಞಾನಿಯನ್ನ ಭಗವಂತನ ರೂಪದಲ್ಲಿ ಕಾಣ್ತೇವೆ ಹೊರತು ಜ್ಞಾನಿಯೇ ದೇವರಲ್ಲ. ದೇವರನ್ನೋದು ಎಲ್ಲದಕ್ಕೂ ಮಿಗಿಲಾದ ಒಂದು ಉತ್ಕೃಷ್ಟವಾದ ಶಕ್ತಿ. ಮತ್ ನಾನೇ ಜ್ಞಾನಿ ಅದರ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಭಗವಂತನ ಒಂದು ವಿಶಿಷ್ಟವಾದ ದಿವ್ಯವಾದ ರೂಪ ಅನ್ನೋದಷ್ಟೇ ಅಭಿಪ್ರಾಯ. ಜ್ಞಾನಿ ಇತ್ತು ಆತ್ಮ ಏವ. ಅಥವಾ ಆತ್ಮ ಆತ್ಮ ಶಬ್ದಕ್ಕರ್ಥ ಏನು ಅಂತ ಹೇಳಿದ್ರೆ, ಆಪ್ನೋತೀತಿ ಆತ್ಮ. ಭಗವಂತ ಎಲ್ಲ ಕಡೆ ದೇವರಿದ್ದಾನೆ. ದೇವರಿಲ್ಲದೆ ಇರತಕ್ಕಂತ ಒಂದು ಜಾಗ ಅಂತಿದೆಯಾ? ಇಲ್ಲ. ಅಂದ್ರೆ ಎಲ್ಲೆಲ್ಲಿ ಜ್ಞಾನಿಗಳಿದ್ದಾರೋ ಅವರೆಲ್ಲರಲ್ಲೂ ಕೂಡ ಭಗವಂತ ವ್ಯಾಪಿಸಿಕೊಂಡಿದ್ದಾನೆ. ಅಥವಾ ಇನ್ನೊಂದರ್ಥ ಆಪ್ನೋತೀತಿ ಆತ್ಮ ಅಂತ ಹೇಳಿದ್ರೆ, ಜ್ಞಾನಿ ಇದ್ದಾನಲ್ಲ ಅವನು ನನ್ನನ್ನು ಪಡಿತಾನೆ. ಆಪ್ನೋತಿ, ಆಪ್ನೋದ ಪ್ರಾಪ್ನೋತಿ ಅಂತ ಅರ್ಥ. ಆಪ್ನೋತೀತಿ ಆತ್ಮ, ಜ್ಞಾನಿ ನನ್ನನ್ನ ಪಡೆದೇ ಪಡಿತಾನೆ. ಒಬ್ಬ ಅರ್ಥಾರ್ಥಿ ಅವನ ಸಂಪತ್ತನ್ನ ಪಡೆದಕ್ಕೋಸ್ಕರ ಮಾತ್ರ ದೇವರನ್ನ ಆರಾಧನೆ ಮಾಡಿ ಸಂಪತ್ತನ್ನ ಪಡಿತಾನೆ. ಒಬ್ಬ ಜಿಜ್ಞಾಸು ದೇವರನ್ನ ತಿಳಿಯುವ ಪ್ರಯತ್ನಕ್ಕೋಸ್ಕರ ದೇವರ ಕಡೆ ಮುಖ ಮಾಡ್ತಾನೆ. ಒಬ್ಬ ದುಃಖಿ ತನ್ನ ದುಃಖ ಪರಿಹಾರಕ್ಕೋಸ್ಕರವಾಗಿ ದೇವರ ಕಡೆ ಮುಖ ಮಾಡ್ತಾನೆ. ಆದ್ರೆ ಜ್ಞಾನಿ ದೇವರನ್ನ ಪಡೆದಕ್ಕೋಸ್ಕರವಾಗಿ ಮತ್ತಷ್ಟು ಮತ್ತಷ್ಟು ದೇವರ ಬಗ್ಗೆ ತಿಳ್ಕೊಂಡ್ರು ಇನ್ನು ತಿಳಿಯುವ ಪ್ರಯತ್ನ ಮಾಡ್ತಾನೆ. ಹಾಗಾಗಿ ಜ್ಞಾನಿ ಆಗ್ಬೇಕಾದ್ರೆ ಅವನು ಆತ್ಮ. ಆತ್ಮ ಶಬ್ದಕ್ಕೆ ಅರ್ಥ ಏನು? ಆಪ್ನೋತೀತಿ ಆತ್ಮ, ನನ್ನನ್ನ ಪಡೆದೇ ಪಡಿತಾನೆ. ಅಲ್ಲಿಗೆ ದೇವರ ಕಡೆಗೆ ಅಂದ್ರೆ ಮೋಕ್ಷದ ಕಡೆಗೆ ಹೋಗುವವನು ಯಾರು ಅಂದ್ರೆ ಜ್ಞಾನಿ. ಬರೀ ದೇವರ ಕಡೆ ಭಕ್ತಿ ಮಾಡಿ ನಾವೇನು ನಮ್ಮ ಲೌಕಿಕ ಸಂಪತ್ತನ್ನ ನಾವು ಪಡ್ಕೊಳ್ಳಿಕ್ಕೋಸ್ಕರವಾಗಿ, ನಮ್ಮ ಕಷ್ಟ ನಷ್ಟಗಳನ್ನ ದುಃಖ ದುಮ್ಮಾನಗಳನ್ನ ದೂರ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ದೇವರ ಕಡೆ ಮುಖ ಮಾಡಿದ್ರೆ ಅದು ಮಾತ್ರ ಪರಿಹಾರವಾಗತ್ತೆ. ಆದ್ರೆ ದೇವರ ಒಂದು ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಬೇಕು, ದೇವರನ್ನ ಕಾಣಬೇಕು ಅನ್ನೋ ಪ್ರಯತ್ನಕ್ಕೋಸ್ಕರ ದೇವರನ್ನ ನಾವು ದೇವರ ಭಕ್ತಿಯನ್ನ ಮಾಡಿದ್ರೆ, ದೇವರ ಕಡೆ ಮುಖವನ್ನ ಮಾಡಿದ್ರೆ ಆ ದೇವರನ್ನೇ ನಾವು ಪಡಿತೀವಿ. ಹಾಗೆ ಪಡೆಯೋರು ಯಾರು ಅಂದ್ರೆ ಜ್ಞಾನಿ. ಜ್ಞಾನಿ ಭಗವಂತನನ್ನ ಪಡಿತಾನೆ. ಇದು ಮೇ ಮತಂ, ಇದು ನನ್ನ ಸಿದ್ಧಾಂತ. ಮತ ಅಂದ್ರೆ ನನ್ನ ಅಭಿಪ್ರಾಯ ಅಂತ ಅರ್ಥ. ಆಸ್ಥಿತಃ ಸಹಿ ಯುಕ್ತಾತ್ಮ ಮಾಮೇವ ಅನುತ್ತಮಾಂ ಗತಿಂ. ಆ ಜ್ಞಾನಿ ಇದ್ದಾನಲ್ಲ, ಅವನ ಕ್ವಾಲಿಟಿ ಏನಂದ್ರೆ ಅವನು ಯುಕ್ತಾತ್ಮ, ಯುಕ್ತ ಆತ್ಮ. ಅವನ ಮನಸ್ಸು ಎಂದೂ ಕೂಡ ಚಂಚಲವಾಗೋದಿಲ್ಲ. ಇವತ್ತೊಂದು ನಾಳೆ ಒಂದು ಅಂತಿಲ್ಲ. ಯುಕ್ತ ಸಮಾಧಿ ಸ್ಥಿತಿಯಿಂದ ಇರ್ತಾನೆ. ಯಾವಾಗಲೂ ದೇವರನ್ನ ಕಾಣ್ತಾ ಇರ್ತಾನೆ. ಅವನು ಏನೇ ಮಾಡ್ತಾ ಇರ್ಲಿ, ಮಾತಾಡ್ತಾ ಇರಬಹುದು, ಊಟ ತಿಂತಾ ಇರಬಹುದು, ತಿಂಡಿ ತಿಂತಾ ಇರಬಹುದು, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾ ಇರಬಹುದು, ಮಲಗಿರಬಹುದು, ಎಚ್ಚರದಲ್ಲಿರಬಹುದು, ಯಾವುದೇ ಪರಿಸ್ಥಿತಿಯಲ್ಲಿದ್ರೂ ಕೂಡ ಎಂದೆಂದೂ ದೇವರನ್ನ ಕಾಣ್ತಾ ಇರ್ತಾನೆ. ಅಂದ್ರೆ ಅವನ ಮನಸ್ಸು ಅಷ್ಟು ಕೇಂದ್ರೀಕೃತವಾಗಿರುತ್ತೆ, ಅಷ್ಟು ನಿಯಂತ್ರಣಕ್ಕೆ ಬಂದುಬಿಟ್ಟಿರುತ್ತೆ. ದೇವರನ್ನ ಬಿಟ್ಟು ಮತ್ತೆ ಯಾವ ವಿಚಾರವೂ ಕೂಡ ಮನಸ್ಸಿಗೆ ಬರೋದೇ ಇಲ್ಲ. ಅಷ್ಟು ಅವನು ಯುಕ್ತಾತ್ಮನಾಗಿರ್ತಾನೆ. ಆಸ್ಥಿತ, ಆ ಸಮ್ಯಕ್ ಸ್ಥಿತ ಆಸ್ಥಿತ, ಚೆನ್ನಾಗಿ ದೇವರಲ್ಲಿ ಕೇಂದ್ರೀಕೃತನಾಗಿರ್ತಾನೆ, ಯುಕ್ತಾತ್ಮನಾಗಿರ್ತಾನೆ. ಹಾಗಾಗಿ ಅನುತ್ತಮ ಮಾಮೇವ ಗತಿ ಆಪ್ನೋತಿ ಅಂದ್ರೆ ಅನುತ್ತಮ. ಅನುತ್ತಮ ಅಂದ್ರೆ ಅರ್ಥ ಏನು? ಉತ್ತಮವಲ್ಲದ್ದು ಅಂತ ಅರ್ಥ ಅಲ್ಲ. ಇದಕ್ಕಿಂತ ಉತ್ತಮ ಮತ್ತೊಂದಿಲ್ಲ ಅಂತ ಅರ್ಥ. ವಸ್ತುತಃ ಉತ್ತಮ ಅಂದ್ರೆ ಶ್ರೇಷ್ಠ, ಅನುತ್ತಮ ಅಂದ್ರೆ ಕನಿಷ್ಠ, ಉತ್ತಮವಲ್ಲದ್ದು ಅಂತ ಅರ್ಥ ನಮ್ಗೆ ಅನ್ಸತ್ತೆ. ಆ ಅರ್ಥನೂ ಇದೆ ಅನುತ್ತಮ ಶಬ್ದಕ್ಕೆ. ಆದ್ರೆ ಇಲ್ಲಿ ಅನುತ್ತಮ ಅಂತ ಹೇಳಿದ್ರೆ ಅತ್ಯಂತ ಉತ್ತಮ,
ಇದಕ್ಕಿಂತಲೂ ಉತ್ತಮವಲ್ಲದ ಮತ್ತೊಂದು ಜಾಗ ಇಲ್ಲ. ಅದ್ಯಾವ್ದಂತ ಜಾಗ? ಮೋಕ್ಷ, ವೈಕುಂಠ ಅಂತ ಅನುತ್ತಮವಾದ ಗತಿಯನ್ನ, ಮೋಕ್ಷವೆಂಬ ಲೋಕವನ್ನ, ಗತಿ ಅಂದ್ರೆ ಸ್ಥಾನ, ಅದನ್ನು ಅವನು ಪಡಿತಾನೆ. ಪಡೆಯೋನು ಯಾರು? ಜ್ಞಾನಿ. ನಾವು ರಾಯರ ಸ್ತೋತ್ರದಲ್ಲಿ ಹೇಳ್ತೀವಿ, ಯೋನುತ್ತಮಮಿದಂ ಸ್ತೋತ್ರಂ ಅಷ್ಟೋತ್ತರ ಶತಂ ಜಪೇದಂತ ಯಹ ಅನುತ್ತಮಾಂ ಅನುತ್ತಮಂ ಇದಂ ಸ್ತೋತ್ರಂ ಅನುತ್ತಮಂ ಇದಂ ಸ್ತೋತ್ರಂ. ಅನುತ್ತಮವಾದ ಈ ಸ್ತೋತ್ರವನ್ನ 108 ಬಾರಿ ಜಪ ಮಾಡ್ತಾರೋ ಅವರಿಗೆ ಇಂತೆಂತೆಂತ ಅನುಗ್ರಹ ಆಗತ್ತೆ ಅಂತ ಮುಂದೆ ಫಲಶ್ರುತಿಗೆ ಬರುತ್ತೆ. ಅನುತ್ತಮ ಸ್ತೋತ್ರ ಅಂದ್ರೇನು? ಉತ್ತಮವಲ್ಲದ ಸ್ತೋತ್ರ ಅಂತ ಅರ್ಥ ಅಲ್ಲ. ರಾಯರನ್ನ ಸ್ತುತಿಸ್ಲಿಕ್ಕೆ ಬೇಕಾದಷ್ಟು ಸ್ತೋತ್ರಗಳಿದ್ದಾವೆ, ಬೇಕಾದಷ್ಟು ಶ್ಲೋಕಗಳಿದ್ದಾವೆ. ಆ ರಾಯರ ಸ್ತೋತ್ರ ಮಾಡ್ಲಿಕ್ಕೆ 10 ಶ್ಲೋಕಗಳು ಸ್ತೋತ್ರಗಳಿದ್ರು ಕೂಡ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅಂದ್ರೆ ಆ ಶ್ರೀಪೂರ್ಣ ಬೋಧ ಗುರುತಿರುತ್ತ ಬಯೋದ್ಯಪಾರ ಅಂತ ಏನಿದೆ, ಅದು ಬಹಳ ಉತ್ಕೃಷ್ಟವಾದದ್ದು, ಬಹಳ ಶ್ರೇಷ್ಠವಾದದ್ದು. ರಾಯರ ಅನೇಕ ಸ್ತೋತ್ರಗಳಲ್ಲಿ ಬಹಳ ಶ್ರೇಷ್ಠವಾದದ್ದು ಇದು ಅಂತ ಅರ್ಥ. ಅನುತ್ತಮಾಂ ಇದಂ ಸ್ತೋತ್ರಂ ಅಂತ. ಹಾಗೆ ಇಲ್ಲೂ ಕೂಡ ಅನುತ್ತಮಾಂ ಗತಿಂ, ಇದಕ್ಕಿಂತಲೂ ಉತ್ತಮವಾದ ಗತಿ. ಗತಿ ಅಂದ್ರೆ ಒಂದು ಸ್ಥಾನ, ಮತ್ತೊಂದಿಲ್ಲ. ಅಂತಹ ಸ್ಥಾನ ಅಂದ್ರೆ ಅದು ಮೋಕ್ಷ. ಅಂತಹ ಮೋಕ್ಷ ಎಂತಕ್ಕಂಥ ಸ್ಥಾನವನ್ನು ಅವನೇನಾಗ್ತಾನೆ? ಆ ವ್ಯಕ್ತಿ ಅಂದ್ರೆ ಜ್ಞಾನಿ ಎಂತಕ್ಕಂಥವನು ಪಡಿತಾನೆ. ಅನುತ್ತಮ ಗತಿಯನ್ನ ಪಡೆದವನಾಗಿ ಯುಕ್ತಾತ್ಮ ಮಾಮೇವ ಆಸ್ಥಿತ. ಅಲ್ಲಿ ಹೋದ್ರೂ ಕೂಡ, ಮೋಕ್ಷಕ್ಕೆ ಹೋದ್ರೂ ಭಗವಂತನಲ್ಲೇ ಕೇಂದ್ರೀಕೃತನಾಗಿರ್ತಾನೆ, ಭಗವಂತನ ಧ್ಯಾನವನ್ನೇ ಮಾಡ್ತಾ ಇರ್ತಾನೆ. ಅಂದ್ರೆ ಈ ಲೋಕದಲ್ಲಿದ್ದಾಗಲೂ ದೇವರ ಧ್ಯಾನ, ಈ ಲೋಕದ ಯಾತ್ರೆಯನ್ನ ಮುಗಿಸಿ ಮೋಕ್ಷಕ್ಕೆ ಹೋದಾಗಲೂ ಕೂಡ ದೇವರ ಧ್ಯಾನದಲ್ಲೇ ರತನಾಗಿರ್ತಾನೆ ಜ್ಞಾನಿ. ಅದರಿಂದಾಗಿ ಜ್ಞಾನಿ ಎಂಬತಕ್ಕಂಥವನು ಅತ್ಯಂತ ಶ್ರೇಷ್ಠನಾದವನು ಅನ್ನೋದು ಇದರ ಅಭಿಪ್ರಾಯ. ಸರ್ವೇ ಏತೆ ಸರ್ವೇ ಏವ, ಇವರೆಲ್ಲರೂ ಕೂಡ ಉದಾರಾಹ ಉದಾರಾಹ ಏತೇ ಸರ್ವೇ, ಇವರೆಲ್ಲರೂ ಅಂದ್ರೆ ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ, ಇವರೆಲ್ಲರೂ ಕೂಡ ಉದಾರಾಹ ಶ್ರೇಷ್ಠರೇ. ತು ಆದರೆ ಜ್ಞಾನಿಯು ಆತ್ಮ ಏವ ಅಂದ್ರೆ ನನ್ನದೇ ಒಂದು ವಿಶಿಷ್ಟವಾದ ಒಂದು ವಿಭೂತಿ ರೂಪ ಎಂಬುದಾಗಿ ಮೇಮತಂ. ಅಥವಾ ಆತ್ಮ ಏವ, ಆತ್ಮ ಅಂದ್ರೆ ಆತ್ಮೋತಿಥಿ ಆತ್ಮ, ಭಗವಂತನನ್ನ ಪಡೆದೇ ಪಡಿತಾನೆ. ಉಳಿದವರು ದೇವರನ್ನ ಸದ್ಯಕ್ಕೆ ಪಡೆಯೋದಿಲ್ಲ, ಯಾಕಂದ್ರೆ ಅವನು ಬೇರೆ ಬೇರೆ ಫಲಕಾಮನೆಗಳಲ್ಲಿದ್ದಾರೆ. ಆದರೆ ಜ್ಞಾನಿ ಯಾವ ಫಲಕಾಮನೆಗಳಲ್ಲೂ ಇಲ್ಲ, ದೇವರನ್ನು ತಿಳಿಬೇಕು ಅನ್ನೋದು ಬಿಟ್ಟು ಮತ್ತೆ ಯಾವ ಕಾಮನೆಗಳಲ್ಲೂ ಇಲ್ಲ ಅವನು. ಹಾಗಾಗಿ ಅವನು ಭಗವಂತನನ್ನ ಬೇಗ ಪಡಿತಾನೆ. ಆತ್ಮೋತೀತಿ ಆತ್ಮ ಇತಿ ಮೇಮತಂ, ಇದು ನನ್ನ ಸಿದ್ಧಾಂತ. ಅನುತ್ತಮಾಂ ಗತಿಂ, ಅನುತ್ತಮಾಂ ಗತಿಂ ಅಂದ್ರೆ ಉತ್ತಮ ಅತ್ಯಂತ ಶ್ರೇಷ್ಠವಾದಂತ ಗತಿ ಸ್ಥಾನವನ್ನು, ಮಾಮೇವ ನನ್ನನ್ನೇ ಸಹ ಆ ಜ್ಞಾನಿಯು ಯುಕ್ತಾತ್ಮ ಎಲ್ಲಾ ಇಂದ್ರಿಯಗಳನ್ನು ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡವನಾಗಿ ಆಸ್ಥಿತ ಹಿ ಇರುತ್ತಾನಷ್ಟೇ. ಆಸ್ಥಿತ ಅಂದ್ರೆ ಹೀಗೆ ಮನಸ್ಸೆಲ್ಲವನ್ನು ಕೂಡ ಇಂದ್ರಿಯಗಳೆಲ್ಲವನ್ನು ಕೂಡ ಕೇಂದ್ರೀಕರಿಸಿದವನಾಗಿ ಒಂದೇ ಕಡೆ ಅವನು ಇರ್ತಾನೆ, ಮತ್ತೆ ಮನಸ್ಸು ಸಂಚಲ ಮಾಡಿಕೊಳ್ಳೋದಿಲ್ಲ. ಹಾಗಾಗಿ ಈ ಎಲ್ಲರಿಗಿಂತ ಜ್ಞಾನಿಯ ಶ್ರೇಷ್ಠ ಹೊರತು ಉಳಿದೋರು ಕನಿಷ್ಠ ಅಂತ ಅರ್ಥ ಅಲ್ಲ. ಒಬ್ಬ ಫಸ್ಟ್ ರ್ಯಾಂಕ್ ಅಂದ್ರೆ ಉಳಿದವರೆಲ್ಲರೂ ಕೂಡ ಫೇಲ್ ಅಂತ ಅರ್ಥ ಅಲ್ಲ. ಫಸ್ಟ್ ರ್ಯಾಂಕ್ ಅವನು ಒಬ್ಬ ಇದ್ದಾನೆ ಅಂತ ಅಷ್ಟೇ ಅರ್ಥ ಹೊರತು ಉಳಿದವರೆಲ್ಲರೂ ಕೂಡ ಚೆನ್ನಾಗಿ ಪ್ರಯತ್ನ ಮಾಡಿದ್ದಾರೆ, ಒಳ್ಳೆಯ ಅಧ್ಯಯನವನ್ನೇ ಮಾಡಿರ್ತಾರೆ. ಹಾಗೆ ಇಲ್ಲೂ ಕೂಡ ಜ್ಞಾನಿ ಭಗವಂತನಿಗೆ ಅತ್ಯಂತ ಆತ್ಮೀಯ, ಜ್ಞಾನಿ ಭಗವಂತನಿಗೆ ಅತ್ಯಂತ ಪ್ರಿಯತಮನಾದವನು ಅನ್ನೋದು ಇದರ ಒಟ್ಟು ಅಭಿಪ್ರಾಯ. ಹಾಗಾಗಿ ಜ್ಞಾನಿಗಳಿಗೆ ಭಗವತ್ ತತ್ವಜ್ಞಾನವನ್ನ ಯಾರು ಪಡೆದಿರ್ತಾರೋ ಅವರಿಗೆ ಬಹಳ ಒಂದು ಎತ್ತರದ ಒಂದು ಸ್ಥಾನಮಾನವನ್ನ ಸಮಾಜ ಎಲ್ಲ ಕಡೆ ಕೊಡುತ್ತೆ. ಅದಕ್ಕೋಸ್ಕರ ಹಿಡಿದು ವಿದ್ವಾನ್ ಸರ್ವತ್ರ ಪೂಜ್ಯತೆ, ಸ್ವದೇಶೇ ಪೂಜ್ಯತೆ ರಾಜ. ಒಬ್ಬ ರಾಜನಿಗೆ ತನ್ನ ದೇಶದಲ್ಲಿ ಮಾತ್ರ ಮರ್ಯಾದೆ, ಒಬ್ಬ ನಮ್ಮ ಮನೆಯಲ್ಲಿ ನಮಗ್ ಮರ್ಯಾದೆ. ಆದ್ರೆ ವಿದ್ವಾಂಸನಿಗೆ ಎಲ್ಲ ಕಡೆ ಒಂದು ಮರ್ಯಾದೆ ಸ್ಥಾನಮಾನ. ಜ್ಞಾನಿಗೆ ಭಗವತ್ ತತ್ವಜ್ಞಾನವನ್ನು ಯಾರು ಪಡೆದಿರ್ತಾನೋ ಅವನಿಗೆ ಎಲ್ಲಾ ಕಡೆ ಒಂದು ಉತ್ತಮವಾದ ಸ್ಥಾನಮಾನಗಳು ಸಿಕ್ಕೇ ಸಿಗತ್ತೆ. ಯಾಕೆ? ಭಗವಂತನಿಗೆ ಅತ್ಯಂತ ಆತ್ಮೀಯನಾದವನು. ಮತ್ತೊಂದು ಭಗವಂತನ ಒಂದು ವಿಶಿಷ್ಟವಾದ ವಿಭೂತಿ ಅದು ಜ್ಞಾನಿಯಲ್ಲಿ ಇರುತ್ತೆ ಅಂತ ಒಟ್ಟ ಅಭಿಪ್ರಾಯ. ಉದಾರಾ ಸರ್ವ ಏವೈತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ ಆಸ್ಥಿತಸ್ಥ ಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ. ಶ್ರೀಕೃಷ್ಣಾರ್ಪಣಮಸ್ತು.